ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 23/8/2025 ಶನಿವಾರ ಮಧ್ಯಾಹ್ನ ಶ್ರೀರಾಮ್ ಶ್ರೀ ಭವನದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರೌಢಶಾಲಾ ನೌಕರರ ಶೈಕ್ಷಣಿಕ ಕಾರ್ಯಾಗಾರವನ್ನು ಏರ್ಪಡಿಸಲಾಯಿತು. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಜನಪ್ರಿಯ ಶಾಸಕರಾದ ಸಿ.ಬಿ. ಸುರೇಶ್ ಬಾಬುರವರು ವಹಿಸಿದ್ದರು ಮತ್ತು ಈ ಒಂದು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರೊಫೆಸರ್ ಕೃಷ್ಣೇಗೌಡರು, ನಿವೃತ್ತ ಪ್ರಾಂಶುಪಾಲರು, ಸೆಂಟ್ ಫಿಲೋಮಿನಾ ಕಾಲೇಜು ಮೈಸೂರು ಅವರು ಆಗಮಿಸಿ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಮತ್ತು ಈ ಸಮಾರಂಭದಲ್ಲಿ ನಿವೃತ್ತ ಉಪನಿರ್ದೇಶಕರಾದ ಮನಮೋಹನ್ ಸರ್ ಅವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕಾಂತರಾಜುರವರು, ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗಂಗಾಧರ್ರವರು, ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಗೌರಣ್ಣಯ್ಯನವರು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪರಶುಮೂರ್ತಿಯವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಪಾರ ಸಂಖ್ಯೆಯ ಮುಖ್ಯ ಉಪಾಧ್ಯಾಯರುಗಳು, ಸಹೋಪಾಧ್ಯಾಯರುಗಳು, ನೌಕರ ವರ್ಗದವರು ಭಾಗವಹಿಸಿದ್ದರು. ನೀವು ಟೀಚರ್ ಆಗಿದ್ದೀರಿ ಅಂದ್ರೆ ಬಹಳ ಮುಖ್ಯ. ನಿಮ್ಗೆ ಸ್ಟೂಡೆಂಟ್ ಇರಬೇಕು. ಹಾಗೇನೆ ಪೊಲಿಟಿಕಲ್ ಲೀಡರ್ಸ್ಗೆ ಫಾಲೋಯರ್ಸ್ ಇದ್ರೆ ಲೀಡರು, ಹಿಂದ್ಗಡೆ ಯಾರು ಇದ್ದಾರೆ ಬರೀ ಲೀಡರ್ ಅಲ್ಲ. ಭಕ್ತ ಇದ್ರೆ ಮಾತ್ರ ಭಗವಂತ ಅಂತ ಕರೆಯೋದವನ್ನ, ಭಕ್ತರ ಇಲ್ಲ ಅಂದ್ರೆ ದೇವರು ಅಂತ ಯಾರು ಕರೀತಾರವನ್ನ? ಇವೆಲ್ಲ ಒಂದು ಪೂರ್ಣ ವಸ್ತುವಿನ ಎರಡು ಅಂಶಗಳು. ಟೀಚರ್ ಸ್ಟೂಡೆಂಟ್ ಅನ್ನೋದು ಒಂದು ಪೂರ್ಣ ವಸ್ತುವಿನ ಎರಡು ಅಂಶ. ತಾಯಿ ಮಗು ಅನ್ನೋದು ಒಂದು ಪೂರ್ಣ ವಸ್ತುವಿನ ಎರಡು ಅಂಶ. ತಾಯಿ ಇದೆ ಅದು ಮಗುನ ಕರೆಯಲ್ಲ, ಮಗು ಇದೆ ಅದು ತಾಯಿ ಕರೆಯಲ್ಲ. ಯಾವ ತಾಯಿಗೂ ಟ್ರೈನಿಂಗ್ ಆಗಲ್ಲ. ಯಾರು ಟ್ರೈನಿಂಗ್ ಕೊಡ್ತಾರ? ನಿಮ್ಮ ತಾಯಿ ಆದ್ಮೇಲೆ ಈ ತರ ಮಗು ನಿಂತ್ಕೋಬೇಕು, ಈ ತರ ಆಡಿಸ್ಬೇಕು, ಈ ತರ ಹಾಲು ಕುಡಿಸ್ಬೇಕು, ಈ ತರ ಸ್ನಾನ ಮಾಡಿಸ್ಬೇಕು, ಈ ತರ ಅನ್ನ ತಿನ್ಸ್ಬೇಕು, ಯಾರು ಹೇಳ್ಕೊಡ್ತಾರ? ಆದ್ರೆ ಹೆಣ್ಣು ಮಕ್ಕಳಿಗೆ ಅಂತರ್ನಿಹಿತವಾಗಿರುವ ಒಂದು ತಾಯ್ತನ ಇರುತ್ತೆ. ಆ ತಾಯ್ತನ ಏನ್ ಮಾಡುತ್ತೆ ಅಂದ್ರೆ ಪ್ರತಿನಿತ್ಯ ಕಲಿತಾರೆ ನೋಡಿ. ಅಭಿಮಾನದ ಗೌರವವನ್ನ ಸ್ವೀಕರಿಸಿದಂತಹ ಸರ್ಗೆ ಧನ್ಯವಾದಗಳು. ಮನಮೋಹನ್ ಸರ್ ಅವರು ನಮ್ಮ ತಾಲೂಕು ಪ್ರೌಢಶಾಲಾ ನೌಕರರ ಶೈಕ್ಷಣಿಕ ಕಾರ್ಯಾಗಾರದ ಟಿಪ್ಟೋರಿಂದ ಬಂದಿರತಕ್ಕಂತ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಒಳ್ಳೆ ಶೈಕ್ಷಣಿಕ ಪ್ರಗತಿಯಲ್ಲಿ ನಮ್ಮನ್ನೆಲ್ಲ ಶಿಕ್ಷಕರನ್ನ ಕೊಂಡೊಯ್ದಂತ ಮನಮೋಹನ್ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ ಮತ್ತು ಬಹಳ ಮುಖ್ಯವಾಗಿ ತಾಳ್ಮೆಯಿಂದ ಇದುವರೆಗೂ ಕುಂತು ಈ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಪ್ರೀತಿಯ ಶಿಕ್ಷಕ ಬಂಧುಗಳೇ, ಬಹುಶಃ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸನ್ಮಾನ್ಯ ಕೃಷ್ಣೇಗೌಡ್ರೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಕಾಂತರಾಜ್ ಅವರೇ, ನಿವೃತ್ತಿ DDP ಅವರಾದಂಥ ಸನ್ಮಾನ್ಯ ಮನಮೋಹನ್ ಸಾಹೇಬ್ರೆ ಮತ್ತು ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಅವರೇ, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಗಂಗಾಧರಪ್ಪನವರೇ ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪರಶುಮೂರ್ತಿ ಅವರೇ ಮತ್ತು ಇದೆಲ್ಲ ಆಯೋಜಿಸಲಿಕ್ಕೆ ಮುಖ್ಯಸ್ಥರಾಗಿ ನಿಂತ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಈ ವೇದಿಕೆಗೆ ಕೊಂಡೊಯ್ದಂಥ ಸ್ನೇಹಿತರಾದಂಥ ಗೌರಿಗಪ್ಪನವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಸುರೇಶ್ ಅವರೇ ಮತ್ತು ಎಲ್ಲ ಕೇಶವಮೂರ್ತಿ ಅವರೇ, ಎಲ್ಲ ಬಂಧುಗಳೇ, ಇವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಾಗಾರ ಇಲ್ಲಿ ಜರುಗಿದೆ ಅಂದರೆ ತಪ್ಪಾಗಲಾರದು. ಕೃಷ್ಣೇಗೌಡರ ಮಾತಿನಲ್ಲಿ ಎಲ್ಲವೂ ಕೂಡ ಆಗಿದೆ. ನಾವೆಲ್ಲರೂ ಕೂಡ ಸೂಕ್ಷ್ಮ ಮನಸ್ಸಿನವರು ಅಂತ ನಾವು ತಿಳ್ಕೊಂಡಿದ್ದೇವೆ. ತಾವು ಕೂಡ ನಮ್ಗಿಂತ ಹೆಚ್ಚಿನ ಸೂಕ್ಷ್ಮ ಅಂತ ಅವರ ನಗೆಗಡಿನಲ್ಲಿ ಮತ್ತೆ ಅವರ ವಿಷಯದಲ್ಲಿ ಏನೇನು ಅಡಗಿತ್ತು ಅಂತಕ್ಕಂಥದ್ದು ನಿಮ್ಮ ಮೆಲ್ಕ್ ಹಾಕಿದ್ರೆ ಸಂಜೆ ಹೊರಗೆ ಗೊತ್ತಾಗ್ತದೆ ಯಾರ್ಯಾರಿಗೆ ಯಾವ್ದಾವ್ದು ಅರ್ಥೈಸು. ಕಾರ್ಯಕ್ರಮ ಅತಿಥಿಗಳ ಸನ್ಮಾನ ಇದನ್ನ ರಘು ಸರ್ ರಾಘವೇಂದ್ರ ಸರ್ ಅವರು ನಡೆಸಿದರು. ಇಲ್ಲೇ ವಾಸನ ನೋಡಿ ತಾಯಿ ಅಂದ್ರೆ ಮಗುವನ್ನ ಅಣುವಾಗಿ ಆಕೆ ಅರ್ಥ ಮಾಡ್ಕೊಳ್ತಾರೆ. ಆದ್ರಿಂದ ಶಿ ಬಿಕಮ್ಸ್ ಎ ಗುಡ್ ಮದರ್. ಈ ಕಾಲದಲ್ಲಂತೂ, ಹಿಂದಿನ ಕಾಲ ಬಿಡಿ, ಹಿಂದಿನ ಕಾಲದಲ್ಲಿ ಹೆಂಗೋ ಬೆಳಕತ್ತಾರೆ ಇಟ್ಬಿಡು, ಅವಾಗೆಲ್ಲ 7 8 ನಮ್ಮ ಅಪ್ಪಗೆ 8 ಜನ ಮಕ್ಕಳ.
ನಾವ್ ಯಾರು ಊರಿಂದ ಆಚೆ ಹೋಗಿದ್ರೆ 2-3 ದಿವಸ ಆದ್ಮೇಲೆ ಬಂದು ನಾನು ಇರ್ಲಿಲ್ಲ 3 ದಿವಸ ಊರಲ್ಲಿ ಇರ್ಲಿಲ್ವಾ ಇದೆಯಾ ಅನ್ಕೊಂಡಿದ್ದೆ ಹೇಳಿ ಹೊಸಕೋಟೆ ಇರಲಿಲ್ಲಮ್ಮ, ಅಟ್ಲೀಸ್ಟ್ ಶಿಕ್ಷಕ ರೀತಿ ಕಾಣಬೇಕು, ಅದಕ್ಕೋಸ್ಕರ ಹಾಕಬರ್ಬೇಕು ಅಂತ ಹೇಳಿದಾಗ ತಕ್ಷಣ ಆಚೆ ಹೋಗಿ ಮಹಿಳಾ ಆಯೋಗಕ್ಕೆ ಫೋನ್ ಮಾಡಿದ್ರು. DDP ಬಂದು ನೋಡಿ ಸರ್ ಹಿಂಗೆ ಹೇಳ್ತಾರೆ ಅಂತ ಯಾಕಂದ್ರೆ ಯಾರೋ ಮಹಿಳಾ ಆಯೋಗದ ಮಹಿಳಾ ಸದಸ್ಯರೇ ಫೋನ್ ಮಾಡಿದ್ರಿ ಸರ್ ಹಿಂಗೆಲ್ಲ ಎಲ್ಲಿದೆ ಸರ್ ಅದಕ್ಕೆ ಅವಕಾಶ ಇದೆ ಸರ್ ಅಂತ ಹೇಳಿ. ಅವಕಾಶ ಇಲ್ಲ ಎಲ್ಲೂ ಅಟ್ಲೀಸ್ಟ್ ಶಿಕ್ಷಕಿಗೆ ಮಕ್ಕಳಿಗೆ ನಾವು ಮಾತಾಡಿ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ.